ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀಮಂತ ಇಂಗ್ಲಿಷ್ ಮನೆ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಇಂಗ್ಲಿಷ್ CBSE ಇಂಗ್ಲಿಷ್ ಪಾಠದ ಫುಟ್ ಪ್ರಿಂಟ್ಸ್ ವಿತೌಟ್ ಫೀಟ್ ಸಪ್ಲಿಮೆಂಟರಿ ರೀಡಿಂಗ್ನಲ್ಲಿರ್ತಕ್ಕಂತಹ ದ ಥೀಫ್ ಸ್ಟೋರಿ ಲೆಸನ್ ಬಗ್ಗೆ ನಾವು ನೋಡೋಣ. ಈ ಪಾಠವನ್ನು ಬರೆದಿರೋರು, ಈ ಕಥೆಯನ್ನು ಬರೆದಿರೋರು ರಸ್ಕಿನ್ ಬಾಂಡ್ ಅಂತಕ್ಕಂತಹ ಭಾರತೀಯ ಲೇಖಕರು. ಈ ಲೇಖಕರ ಪರಿಚಯವನ್ನು ಮಾಡಿಕೊಂಡು ನಾವು ಪಾಠಕ್ಕೆ ಹೋಗೋಣ. ಸೊ ಇವರೇ ರಸ್ಕಿನ್ ಬಾಂಡ್ ಅಂದು. ಇವರು ಮೂಲತಃ ಭಾರತೀಯರು. ಇವರು ಹುಟ್ಟಿದ್ದು 19 ಮೇ 1934ರಲ್ಲಿ. ಇವರು ಇಂಡಿಯನ್ ಆಥರು. ಇವರ ಫಸ್ಟ್ ನಾವೆಲ್ ಬಂದು ರೂಮ್ ಆನ್ ದ ರೂಫ್, ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1956. ಇದು ಇಟ್ ರಿಸೀವ್ಡ್ ಜಾನ್ ಲೆವ್ಲಿನ್ ರೈಸ್ ಪ್ರೈಸ್ ಇನ್ 1957. ಇವರು 500ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಆಯಿತಾ. ಅದಲ್ಲದೆ ಪ್ರಬಂಧಗಳು ಮತ್ತು ಕಾದಂಬರಿಗಳನ್ನ ಬರೆದಿದ್ದಾರೆ. ಅದು ಹೆಚ್ಚು ಕಡಿಮೆ ಒಂದು 69 ಬುಕ್ಗಳಿವೆ. ಇವೆಲ್ಲವೂ ಕೂಡ ನಿಮ್ಮಂತಹ ಮಕ್ಕಳಿಗೋಸ್ಕರ ಬರೆದಿರ್ತಕ್ಕಂಥದ್ದು. ಇವರಿಗೆ 1992ನಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡನ್ನು ತಂದು ಕೊಟ್ಟಿರುತ್ತೆ. ಯಾವ ಕೃತಿ ಅಂದರೆ ಅವರ್ ಟ್ರೀಸ್ ಸ್ಟಿಲ್ ಗ್ರೋ ಇನ್ ಡೆಹರಾ ಅಂತಕ್ಕಂಥದ್ದು. ಆಯಿತಾ. ನೆಕ್ಸ್ಟ್ ಇವರಿಗೆ ಪದ್ಮಶ್ರೀ ಅವಾರ್ಡನ್ನು 1999ರಲ್ಲಿ ಕೊಡ್ತಾರೆ. ಪದ್ಮಭೂಷಣವನ್ನು 2014ರಲ್ಲಿ ಕೊಡ್ತಾರೆ. ಇವರು ಒಬ್ಬರು ಅಡಾಪ್ಟೆಡ್ ಸನ್ ಆಗಿ ಅವರ ಫ್ಯಾಮಿಲಿ ಜೊತೆ ಲಾಂಡೋರ್ ಮಸೂರಿ ಅಂತಕ್ಕಂತಹ ಪ್ರದೇಶದಲ್ಲಿದ್ದಾರೆ. ಅದು ಉತ್ತರಾಖಂಡ್ ಜಿಲ್ಲೆಯಲ್ಲಿ ಇಲ್ಲೇ ಇದೆ, ನಾರ್ತ್ ಇಂಡಿಯಾದಲ್ಲಿ. ಅದರ ನಂತರ ಇವರ ಉತ್ತಮವಾದ ಕೃತಿಗಳಲ್ಲಿ ಕೆಲವೊಂದನ್ನು ಇಲ್ಲಿ ನೇಮ್ ಮಾಡ್ಬೋದು. ದ ರೂಮ್ ಆನ್ ದ ರೂಫ್, ಇದನ್ನು ಅವರು ಹಿಮಾಲಯದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಬರೆದಿರ್ತಕ್ಕಂತಹ ಕತೆ. ಇದು ಇವರು ಕೇವಲ 16ನೇ ವಯಸ್ಸಿನಲ್ಲಿದ್ದಾಗ ಬರೆದಿರ್ತಕ್ಕಂಥ ಕತೆ. ಆದರೆ 21 ವರ್ಷ ಆದಾಗ ಅದು ಪಬ್ಲಿಷ್ ಆಯಿತು. ಅವರು ಅಲ್ಲಿ ಡೆಹ್ರಾಡೂನಲ್ಲಿ ಇವರು ಒಂದು ಸಣ್ಣ ರೂಮ್ನಲ್ಲಿ ಬಾಡಿಗೆಯಲ್ಲಿ ಇರ್ತಾರೆ. ಆಗ ಬರೆದಂತಹ ಕತೆ ಅದು. ಆಮೇಲೆ ಇವರ ಫಸ್ಟ್ ಚಿಲ್ಡ್ರನ್ಸ್ ಬುಕ್ ಯಾವುದು ಅಂದರೆ ಆ್ಯಂಗ್ರಿ ರಿವರ್ ಅಂತಕ್ಕಂಥ. ಸೊ ಇದು ಯಾವಾಗ 1972 1972ನಲ್ಲಿ ಇದು ಪಬ್ಲಿಷ್ ಆಗುತ್ತೆ. ಆಮೇಲೆ ಇವರು ಮಕ್ಕಳಿಗೋಸ್ಕರ ಬರೆಯುವಾಗ ಏನಂತ ಹೇಳ್ತಾರೆ ಅಂದರೆ, ಐ ಹ್ಯಾಡ್ ಅ ಪ್ರೆಟಿ ಲೋನ್ಲಿ ಚೈಲ್ಡ್ಹುಡ್. ಇವರು ಒಂಟಿತನವನ್ನು ಅನುಭವಿಸಿ ಬಂದಂತಹ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಇವರು ಒಬ್ಬ ಮಗುವಿನ ಎಲ್ಲ ಅನಿಸಿಕೆಗಳು, ಭಾವನೆಗಳ ಬಗ್ಗೆ ಉತ್ತಮವಾದಂತಹ ಒಂದು ಅವರಿಗೆ ಅನುಭವ ಇತ್ತು. ಸೊ ಹಾಗಾಗಿ ಅವರು ಅದರ ಬಗ್ಗೆ ಬರೆಯೋದಕ್ಕೆ ತುಂಬ ಸಹಾಯ ಆಯಿತು. ಅಷ್ಟೇ ಅಲ್ಲದೆ ಇವರ ಕೃತಿಗಳಲ್ಲಿ ಆಂಗ್ಲೋ ಇಂಡಿಯನ್ ಎಕ್ಸ್ಪೀರಿಯನ್ಸಸ್ನ ತುಂಬ ಚೆನ್ನಾಗಿ ಅವರು ರಿಫ್ಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವರ ಕೃತಿಗಳಲ್ಲಿ ಹೆಚ್ಚಾಗಿ ಚೇಂಜಿಂಗ್ ಪೊಲಿಟಿಕಲ್, ರಾಜಕೀಯ ಬದಲಾವಣೆಗಳ ಬಗ್ಗೆ ಬರೆದಿದ್ದಾರೆ, ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಬರೆದಿದ್ದಾರೆ, ಆಮೇಲೆ ಸಾಂಸ್ಕೃತಿಕ ಬದಲಾವಣೆಗಳ ಬಗ್ಗೆ ಬರೆದಿದ್ದಾರೆ. ಆ ಬದಲಾವಣೆಗಳು ಬ್ರಿಟಿಷರ ಕಾಲದಲ್ಲಿ, ಬ್ರಿಟಿಷರ ನಂತರ ಮತ್ತು ನಮಗೆ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ಹೇಗಿತ್ತು ಅನ್ನೋದನ್ನು ಅವರು ಬರೆದು ಅವರ ಕೃತಿಗಳಲ್ಲಿ ಬರೆದಿದ್ದಾರೆ. ಇವರ ಆಟೋಬಯೋಗ್ರಫಿ, ಆತ್ಮಕಥನ ಯಾವುದು ಅಂದರೆ ರೈನ್ ಇನ್ ದ ಮೌಂಟೇನ್ಸ್. ಇವರು ತಮ್ಮ 21 ವರ್ಷ ಎಲ್ಲಿ ಮಸೂರಿಯಲ್ಲಿ ಕಳೆದಂತಹ ದಿನಗಳ ಬಗ್ಗೆ ಅವರ ಸ್ವಂತ ಅನುಭವಗಳನ್ನು ಆ ಕೃತಿಯಲ್ಲಿ ತಿಳಿಸಿದ್ದಾರೆ. ಸೊ ಇವಾಗ ನಾವು ಈ ಪಾಠಕ್ಕೆ ಬಂದರೆ ಏನಿದೆ ಈ ಪಾಠದಲ್ಲಿ, ಕಳ್ಳನ ಕತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಕಥೆಯಲ್ಲಿ ಪ್ರಮುಖವಾದ ಹೀರೋ ಯಾರು ಅಂತಂದರೆ ಅನಿಲ್. ಈ ಅನಿಲ್ ಒಬ್ಬ ರೈಟರ್. ಒಬ್ಬ ಕಾದಂಬರಿಕಾರ. ಇವನಿಗೆ ಪರಿಚಯ ಆದಂಥವನು ಹರಿ ಸಿಂಗ್ ಅಂತ. ಇವನು ಒಬ್ಬ ಕಳ್ಳ, 15 ವರ್ಷದ ಕಳ್ಳ. ಇವನು ಎಂಥ ಕಳ್ಳ ಅಂತಂದರೆ ಎಂಥವರನ್ನು ಕೂಡ ಮೋಡಿ ಮಾಡಿ ಕಳ್ತನ ಮಾಡ್ತಕ್ಕಂತಹ ವ್ಯಕ್ತಿ. ಸೊ ಇಲ್ಲಿ ಅನಿಲ್ ಏನು ಮಾಡ್ತಾನೆ, ಒಂದು ರೆಸ್ಲಿಂಗ್ ಮ್ಯಾಚ್ನ ನೋಡ್ತಾ ಇರ್ತಾನೆ ಒಂದು ಟೀ ಅಂಗಡಿ ಹತ್ರ. ಈ ಹರಿ ಸಿಂಗ್ ಅವನನ್ನು ನೋಡ್ತಾನೆ. ಅವನು ಹೇಗೆ ಅಂತಂದರೆ, ಈ ಹರಿ ಸಿಂಗು ಒಬ್ಬ ವ್ಯಕ್ತಿನ ಅವನು ಕಳ್ತನ ಮಾಡಬಾರ್ದಾ, ಮಾಡೋಕ್ಕಾಗಲ್ವಾ ಅಂತಕ್ಕಂಥದ್ದು ಸ್ಟಡಿ ಮಾಡ್ತಕ್ಕಂಥ ತುಂಬ ಚತುರ. ಆಯಿತಾ. ಅವನು ಅನಿಲ್ನ ನೋಡಿದಾಗ ಅನಿಲ್ ಹತ್ರ ಬರ್ತಾನೆ. ಬಂದ್ಬಿಟ್ಟು, ನೀನು ನೋಡೋದಕ್ಕೆ ರೆಸ್ಲರ್ ಥರ ಇದೆಯಾ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಅನಿಲ್ಲು ತೆಳ್ಳಗಿರ್ತಾನೆ, ಉದ್ದಕ್ಕಿರ್ತಾನೆ. ಯಾವುದೇ ಆ್ಯಂಗಲ್ನಿಂದ ನೋಡಿದ್ರೂ, ಯಾವುದೇ ಕೋನದಲ್ಲೂ ಅವನು ರೆಸ್ಲರ್ ಥರ ಕಾಣಿಸೋದಿಲ್ಲ.